ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲೇ ನಾನು ಹೈಲೈಟ್ಸ್ ಹೇಳ್ತೀನಿ. ಈಗ ಸ್ವಾತಿ ಮತ್ತು ವಂಶಿ ನಡುವೆ ದೊಡ್ಡ ಒಂದು ಪ್ರೀತಿಯ ದಾರ ಏನಿದೆ ಅದು ಎಳ್ಕೊಂಡಿದೆ. ಇನ್ನು ಮುಂದೆ ಸ್ವಾತಿಯ ಎಲ್ಲ ಜವಾಬ್ದಾರಿನ ನಾನು ತಗೋತೀನಿ ಅಂತ ಪದ್ಮ ಅವ್ರಿಗೆ ವಂಶಿಯವರು ಮಾತು ಕೊಟ್ಟಿದ್ದಾರೆ. ಜೊತೆಗೆ ಸ್ವಾತಿನೇ ನಾನು ಮದುವೆ ಆಗಿ ಇನ್ನು ಮುಂದೆ ಅವಳ ಜೊತೆನೇ ನನ್ನ ಜೊತೆನೇ ಅವಳು ಜೀವನ ನಡೆಸಬೇಕು ಅನ್ನೋದು ಸಹ ವಂಶಿಯವರ ನಿರ್ಧಾರ ಆಗಿದೆ. ಯಾಕೆ ಅಂದರೆ ಸ್ವಾತಿ ಕುಟುಂಬಕ್ಕೆ ಯಾರೂ ಇಲ್ಲ ಬೆನ್ನೆಲುಬಾಗಿ. ಹಂಗಾಗಿ ಸ್ವಾತಿನೇ ಅವ್ರ ಮನೇಲಿ ಗಂಡು ಮಗುನ ಥರ. ಆದರೆ ಸ್ವಾತಿ ಇವಾಗ ನಮ್ಮ ಮನೆಗಿದ್ದಾಳೆ ಅಂದರೆ ಅವ್ರ ಕುಟುಂಬಕ್ಕೆ ಆಸರಿಯಾಗಿ ನಾನಿರಬೇಕು ಅಂತೇಳ್ಬಿಟ್ಟು ಮುಂದೆ ಬಂದಿದ್ದಾರೆ. ಬನ್ನಿ, ಈಗ ಸ್ವಾತಿ ವಂಶಿ ಮೇಲೆ ತೋರ್ತಿರೋ ಪ್ರೀತಿ, ಈಗ ವಂಶಿಗೆ ಸ್ವಾತಿ ಮೇಲೆ ಬಂದಿರೋ ಈ ಒಂದು ಪ್ರೀತಿ ನಿಜನ, ಆ ಒಂದು ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ವಂಶಿ ಮತ್ತು ಸ್ವಾತಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಅದೇ ರೀತಿ ವಂಶಿ ಮತ್ತು ಸ್ವಾತಿ ಪೂಜೆ ಮಾಡಿದ್ರೆ ಈ ಕಡೆ ನಮ್ಮ ಗೀತಾಗಂತೂ ಹೊಟ್ಟೆ ಉರಿತಾ ಇರುತ್ತೆ. ಎಲ್ಲದರಲ್ಲೂ ಇವನೇ ದೊಡ್ಡ ಒಳಿಯ ಥರ ಬೀಗ್ತಾ ಇದ್ದಾರೆ. ನಮ್ಮ ಮನೇಲಿ ಕೆಲಸ ಮಾಡೋಕ್ಕೆಲ್ಲ ನನ್ನ ಗಂಡ ಬೇಕು, ಆದರೆ ಅರ್ಕೆ ತೀರ್ಸೋಕ್ಕೆ ಮತ್ತೊಂದಕ್ಕೆಲ್ಲ ಚಿಕ್ಕ ಅಳಿಯ ಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಗೀತಾ ಗುರ್ರ ಅಂತಿರ್ತಾಳೆ. ಅಜ್ಜಿ, ಇದ್ದವರು ಯಾಕೆ ಹಿಂಗೆ ಆಡ್ತೀಯಾ, ಎಲ್ಲದಕ್ಕೂ ಯಾಕೆ ಹಿಂಗೆ ಕೋಪ ಮಾಡ್ಕೊತೀಯಾ, ಅವರು ಏನೋ ದೊಡ್ಡ ಜನ, ಏನೋ ಹೊಸ್ದಾಗಿ ಮದುವೆ ಆಗಿದ್ದಾರೆ ಅಂತ ಹೇಳ್ದು, ನಿಮ್ಮನ್ನು ಬೇಡ ಅಂತ ಹೇಳಿದಿವ, ಇಬ್ಬರು ಮಡ್ಲಕ್ಕಿ ತುಂಬಿವ್ರಂತೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಗೀತನ ಪ್ರಕಾರ ನಮ್ಮ ಗಂಡಂಗೆ ಯಾವುದೇ ಮರ್ಯಾದೆ ಕೊಡ್ತಿಲ್ಲ, ಸ್ವಾತಿ ಗಂಡ ಸಾಹುಕಾರ ಅಂತೇಳ್ಬಿಟ್ಟು ಮರ್ಯಾದೆ ಕೊಡ್ತಿದ್ದಾರೆ ಅನ್ನೋಂತಿದ್ರೆ ಮಾತಾಡ್ತಿರ್ತಾಳೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಸ್ವಾತಿ ಇದ್ದೋಳು ನೋಡಿ ಮನೆಯವರೆಲ್ಲ ನೋಡ್ತಾ ಇದ್ದಾರೆ, ನಾನು ನಮಸ್ಕಾರ ಮಾಡ್ತಿದ್ದೀನಿ ತಾನೆ, ನೀವು ಮಾಡಿ ಅಂದಾಗ ಇದು ಬೇರೆ ಇವಳ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನಮ್ಮ ಮನೇಲಿ ನಮ್ಮ ಗಂಡ ನಮ್ಮ ಯಜಮಾನ್ರು ಇದ್ದಾಗ ಈ ದೇವಸ್ಥಾನನ ಕಟ್ಟಿಸಿದ್ದು, ಪ್ರತಿ ವರ್ಷ ಅವರೇ ಈ ಒಂದು ಪೂಜೆನ ನಡೆಸ್ಕೊಡ್ತಿದ್ರು. ಆದರೆ ಈ ವರ್ಷ ಈ ಪೂಜೆನ ನಡೆಸ್ಕೊಡೋದು ಯಾರೂ ಇಲ್ಲ ಅಂತೇಳ್ಬಿಟ್ಟು ಪದ್ಮ ಬೇಜಾರು ಮಾಡ್ಕೊಂಡಾಗ ಇನ್ನು ಅಜ್ಜಿ ಬೇಜಾರು ಮಾಡ್ಕೊತಿರ್ತಾರೆ. ಅವಾಗ ಅಜ್ಜಿ ಇದ್ದವರು ಮತ್ತೆ ಯಾರು ಈ ಪೂಜೆನ ನಡೆಸ್ಕೊಡ್ತಾರೆ, ಆ ಒಂದು ಪ್ರೆಸಿಡೆಂಟ್ನ ಅದರೊಳಗೆ ಕುಂಡಿಸ್ಬಿಟ್ಟು ಹೂವಿನ ಇದರಲ್ಲಿ ಎತ್ಕೊಂಡು ಹೋಗ್ಬೇಕಲ್ಲ, ಅದೇ ಯಾರು ಮಾಡ್ತಾರೆ ಅಂದಾಗ, ಅಯ್ಯೋ ಅತ್ತೆ, ನನ್ನ ಕೈಲಿ ಆಗೋ ಅಷ್ಟು ದಿನ ನಾನೇ ಮಾಡ್ತೀನಿ, ಬೇರೆ ಯಾರೂ ಮಾಡೋದು ಬೇಡ, ನನ್ನ ಗಂಡ ಇಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷದಿಂದ ಆ ಕಾರ್ಯನ ಮಾಡದೇ ಇರೋ ಹಾಗಿಲ್ಲ, ಮಾಡಲೇಬೇಕು ಅಲ್ವಾ, ಅದೇ ರಥದ ನಿಯಮ, ಅದೇ ಈ ನಿಯಮ, ಈ ಊರಿನ ನಿಯಮ ಅಂತ ಹೇಳ್ಬಿಟ್ಟು ಪದ್ಮ ಅವರು ಆ ಪ್ರೆಸಿಡೆಂಟ್ ಯಾರಾಗಿರ್ತಾರೋ ಅದು ಅವ್ರನ್ನ ಆ ಹೂವಿನ ರಥದಲ್ಲಿ ಕುಂಡಿಸ್ಕೊಂಡು ಎತ್ಕೊಂಡು ಹೋಗ್ಬೇಕಾಗಿರುತ್ತೆ. ಇದು ರೂಲ್ಸ್ ಇರುತ್ತೆ ಅವರೂರಲ್ಲಿ. ಅದೇ ರೀತಿ ಪದ್ಮ ಸ್ವಾತಿ ಆ ಒಂದು ಹೂವಿನ ಇದ್ರೊಳಗಡೆ ಕೂತ್ಕೊಂಡಾಗ ಪದ್ಮ ಎತ್ಕೊಂಡು ಅವಳನ್ನ ಮುಂದೆ ನಡೀತಾ ಇರ್ತಾರೆ. ಪದ್ಮಗೂ ಸಹ ಹುಷಾರಿರಲ್ಲ, ವಯಸ್ಸಾಗಿರುತ್ತೆ. ಹಂಗಾಗಿ ಅವ್ರಿಗೆ ತಲೆ ಸುತ್ತಿ ಬಂದು ಅದನ್ನು ಕೆಳಗಡೆ ಬಿಡೋಕ್ಕೆ ಹೋಗ್ತಾರೆ. ಬಂದು ಅಲ್ಲಿಗೆ ವಂಶಿ ಬಂದು ಅದನ್ನು ಇಟ್ಕೊಂಡು ಅಮ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಕಿಚ್ಕೋತಾರೆ. ಈ ಕಡೆ ಪದ್ಮ ಅವ್ರಿಗೆ, ನೋಡಿ ಅಮ್ಮ, ಇಷ್ಟು ದಿನ ಈ ಜವಾಬ್ದಾರಿನ ನೀವು ತೊಗೊಂಡಿದ್ದೀರಾ, ಆದರೆ ಇನ್ನು ಮುಂದೆ ನನ್ನ ಜೀವನದುದ್ದಕ್ಕೂ ಈ ಜವಾಬ್ದಾರಿನ ನಾನು ತಗೋತೀನಿ, ಇದನ್ನು ಇನ್ನು ಮುಂದೆ ನೀವು ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಇದ್ರ ಜವಾಬ್ದಾರಿ ವಹಿಸ್ತೀನಿ ಅಂತ ಹೇಳ್ಬಿಟ್ಟು ವಂಶಿ ಪದ್ಮಂಗೆ ಮಾತನ್ನ ಕೊಡ್ತಾರೆ. ಇದನ್ನು ಕೇಳಿಸ್ಕೊಂಡ್ಮೇಲಂತೂ ಪದ್ಮಂಗೆ ತುಂಬಾ ಖುಷಿ ಆಗಿರುತ್ತೆ. ಅಂದರೆ ಸ್ವಾತಿ ಜವಾಬ್ದಾರಿ, ನಿಮ್ಮನೆ ಜವಾಬ್ದಾರಿ ಎಲ್ಲನೂ ಸಹ ನಾನು ತಾಂತೀನಿ ಅಂತ ವಂಶಿ ಮಾತು ಕೊಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಸ್ವಾತಿಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ. ವಂಶಿಯವರು ನಮ್ಮ ಕುಟುಂಬಕ್ಕೋಸ್ಕರ, ನನಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ವಾತಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ವಂಶಿ ಮನಸ್ಸಲ್ಲಿ ಅವರು ಎಷ್ಟೇ ಒಂಥರ ಕಯ ಅಂದರೂ ಮನಸ್ಸಲ್ಲಿ ತುಂಬಾ ಪ್ರೀತಿ ಇದೆ, ಒಳ್ಳೆ ಮನಸ್ಸಿದೆ ಅವ್ರಿಗೆ ಅನ್ನೋದು ಸ್ವಾತಿಗೆ ಅರ್ಥ ಆಗುತ್ತೆ. ಆದರೆ ಈ ಗೀತಾ ಅಂತೂ ಇನ್ನೊಂದು ಕಡೆಗೆ, ಅಮ್ಮ ನಿನ್ನ ಕೈಲಿ ಆಗಿಲ್ಲ ಅಂದರೆ ಮಾಡದೇ ಇದ್ದಿದ್ರೂ ಆಗ್ತಿತ್ತು, ಈ ಥರ ಎಲ್ಲ ಮಾಡೋದು ಬೇಕಿತ್ತಾ, ಏನಾದರೂ ಆಗಿದ್ರೆ ಅಂದ್ಬಿಟ್ಟು ಗೀತಾ ಕೂಗಾಡ್ತಿರ್ತಾಳೆ. ಹೇ ಗೀತಾ, ಏನೂ ಆಗಿಲ್ಲ ತಾನೆ, ಸ್ವಾತಿ ಗಂಡ ಇಟ್ಕೊಂಡ ತಾನೆ, ಯಾಕೆ ಹಿಂಗೆ ಕೈ ಅಂತೀಯ, ಸುಮ್ಮನಿರು ಅಂದ್ಬಿಟ್ಟು ಅಜ್ಜಿ ಬೈತಾ ಇರ್ತಾರೆ. ಹೆಂಗೋ ಏನೋ ಆ ಒಂದು ಹೂವಿನ ಪಲ್ಲಕ್ಕಿ ಕೆಳಗಡೆ ಬಿಡಲಿಲ್ವಲ್ಲ, ಅಷ್ಟೇ ಸಾಕು, ವಂಶಿಯವರು ಬಂದು ಸ್ವಾತಿನ ಕಾಪಾಡ್ಬಿಟ್ರು, ಇನ್ನು ಮುಂದೆ ಇನ್ಯಾವ ಕಷ್ಟನೂ ಬರಲ್ಲ ನಮ್ಮ ಕುಟುಂಬಕ್ಕೆ ಅಂದ್ಬಿಟ್ಟು ಪದ್ಮ ಹೇಳ್ತಿರ್ತಾರೆ. ಹೌದೌದು, ನಮಗೆ ನಮ್ಮ ಮನೆ ಸಿಕ್ಕಿದ್ರೆ ಸಾಕು, ನಮ್ಮಪ್ಪ ಬಿಟ್ಟಿದ್ದು ಊರು ಹೋಗಬಾರ್ದು ಅಂತ ನಾವು ಇಲ್ಲಿಗೆ ಬಂದಿದ್ದು, ಇಲ್ಲಿ ನೋಡಿದ್ರೆ ನಿನ್ನ ಅಳಿಯ ಮತ್ತು ಮಗಳನ್ನ ಹೊಗಳದೇ ಆಗೋಯ್ತು ಅಂದ್ಬಿಟ್ಟು ಗೀತಾ ಹುರ್ಕೊತಾ ಇರ್ತಾಳೆ. ನಂತರ ಆ ಒಂದು ಪಲ್ಲಕ್ಕಿನ ತಂದು ದೇವಸ್ಥಾನದ ಹತ್ರ ಇಕ್ಕಿ ಸ್ವಾತಿನ ಕೆಳಗಡೆ ಇಳಿಸ್ತಾರೆ. ಸ್ವಾತಿ ವಂಶಿಯವ್ರ ಹತ್ರಕ್ಕೆ ಹೋಗಿ, ಥ್ಯಾಂಕ್ ಯು ಸೋ ಮಚ್ ವಂಶಿಯವರೇ, ನೀವು ಅಮ್ಮನಿಗೆ ಎಷ್ಟು ಕಷ್ಟ ಆಗ್ತಿತ್ತೋ ಏನೋ ಬಂದು ಅದನ್ನು ಹಿಡ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲನೂ ಉಳಿಸಿದ್ರ, ಊರಿನ ಮರ್ಯಾದೆ ಅಂದಾಗ ನಾನೇನು ಬೇಕು ಅಂತ ಹೇಳಿಲ್ಲ, ಏನೋ ಪಾಪ ನಿಮ್ಮಮ್ಮ ತಲೆ ಸುತ್ತ ಬೀಳ್ತಿದ್ರಲ್ಲ ಅದಕ್ಕೆ ಹಿಡ್ಕೊಂಡೆ ಅಷ್ಟೇ, ಅದಕ್ಕೆ ಬಿಲ್ಡಪ್ ಎಲ್ಲ ಕೊಡೋಕೆ ಬರಬೇಡ, ನೀನು ಆಯ್ತೇನೆ ಹೋಗಿ ಸುಮ್ಮನೆ ಅಂತಂದಾಗ, ಆದರೂ ವಂಶಿಯವರೇ ಒಂದು ಮಾತು ಹೇಳ್ತೀನಿ ಕೇಳಿ, ನಿಮ್ಮ ಮನಸ್ಸು ತುಂಬ ಒಳ್ಳೇದು ಕಣ್ರಿ, ನೀವು ಅಂದರೆ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಾಳೆ. ಅಲ್ಲ, ಈ ಕುಳ್ಳಿಗೆ ಏನಾಗಿದೆ, ನಾನು ಅಂದರೆ ಇಷ್ಟ ಎಲ್ಲ ಹೇಳ್ತಿದ್ದಾಳೆ, ಇವಳೇನೋ ಮರ್ತೋದ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆದ್ರೂ ಇವಳೊಂಥರ ಇವಳಿದ್ದಂಗೆ, ಅವ್ರು ನೋಡಿದ್ರೆ ಚಿಕ್ಕ ಮಕ್ಕಳು, ಇವಳೇ ನಮ್ಮ ನೀರೋ ಅಂತಾರೆ, ಇವ್ರ ಮನೆಯವ್ರು ನೋಡಿದ್ರೆ ಇವಳೇ ಗಂಡು ಹುಡುಗ ಅಂತಾರೆ, ಆದರೆ ಇವಳು ನಡ್ಕೊಳ್ಳೋ ರೀತಿ ನೋಡಿದ್ರೆ ಇನ್ನೂ 5ನೇ ಕ್ಲಾಸ್ ಹುಡುಗಿ ಥರ ನಡ್ಕೋತಾಳೆ ಅಂತ ಹೇಳ್ಬಿಟ್ಟು ವಂಶಿ ಅವರು ಸ್ಮೈಲ್ ಮಾಡ್ತಾ ಇದ್ರೆ, ಈ ಕಡೆ ಸ್ವಾತಿ ವಂಶಿನೇ ನೋಡಿಕೊಂಡು ಸ್ಮೈಲ್ನ ಮಾಡ್ತಾ ಇರ್ತಾಳೆ. ಒಬ್ರಿಗೆ ಪ್ರೀತಿ ಆಗ್ತಾ ಇರುತ್ತೆ. ಅಂದರೆ ಈ ಪ್ರೀತಿ ಶುರುವಾಗೋದು ಜಗಳದಿಂದ ಅಂತ ಹೇಳ್ತಾರಲ್ಲ, ಸೊ ಹಂಗಾಗಿ ನಮ್ಮ ವಂಶಿ ಎಷ್ಟೇ ಬೈದರೂ ಸ್ವಾತಿ ಇದೊಂದು ಪ್ರೆಸಿಡೆಂಟ್ ಪೋಸ್ಟ್ ಏನಿದೆ ಅದನ್ನು ಬಿಟ್ಕೊಟ್ಟು ನಮ್ಮ ಮನೆ ಕೀನ ಇಸ್ಬಿಟ್ಟು ಅಮ್ಮವ್ರು ಕೊಟ್ಬಿಟ್ರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಿರ್ತಾಳೆ. ಇದಕ್ಕೆಲ್ಲ ಕಾರಣ ವಂಶಿಯವರೇ, ಇವತ್ತು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಉಳಿಸ್ಬಿಟ್ರು, ಊರಿನ ಮರ್ಯಾದೆ, ಅವ್ರು ತುಂಬ ಒಳ್ಳೆಯವರು ಅಂತ ಸ್ವಾತಿ ವಂಶಿ ಬಗ್ಗೆ ಕನಸು ಮಾಡ್ತಿದ್ರೆ, ಈ ಕಡೆ ವಂಶಿ
ಕುಳ್ಳಿ ಏನೋ ಕನಸು ಕಾಣ್ತಿದ್ದಾಳೆ. ಕುಳ್ಳಿ ಏನು ಮಾಡ್ತಾ ಇದೆಯಾ ಅಂದಾಗ ಏನಿಲ್ಲ ವಂಶಿ ಅವರೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ನಿನ್ನ ತಲೆ ಚೆನ್ನಾಗಿದೆ ತಾನೆ ಅಂದಾಗ ಯಾಕೆ ಹಿಂಗೆ ಕೇಳ್ತಿದ್ದೀರ ಅಂದಾಗ ಅಲ್ಲ ಏನೋ ತಲೆಯಲ್ಲಿ ಯೋಚನೆ ಮಾಡ್ತಾ ಇದೆಯಾ ಅಂದಾಗ ಅದು ಏನು ಅಂದರೆ ನಮ್ಮ ಕೀ ಇಸ್ಕೊಡ್ಬೇಕಲ್ಲ ಮನೆದು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂದಾಗ ಬಿಡು ಅದಕ್ಕೆ ಏನೋ ಒಂದು ಮಾಡಿದ್ರೆ ಆಯಿತು ಅಂದಾಗ ಇಲ್ಲ ನಾನು ಪ್ರೆಸಿಡೆಂಟ್ ಪೋಸ್ಟ್ನ ಬಿಟ್ಕೊಡ್ಬೇಕು ಅಂತಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಆದರೆ ಇದು ಯಾಕೋ ವಂಶಿ ಅವ್ರಿಗೆ ಇಷ್ಟ ಆಗಲ್ಲ. ಅದು ಯಾಕೆ ಹಂಗೆ ಮಾಡ್ತೀವಿ ಅಂದಾಗ ಇಲ್ಲ ಅಂದರೆ ಆ ಪಶುಪತಿ ನಮ್ಮ ಕೀ ಕೊಡಲ್ಲ ನಮ್ಮ ಮನೆ ಕೊಡಲ್ಲ ಅಂತ ಹೇಳಿದಾಗ ಇದಕ್ಕೆ ನಾನು ಏನಾದರೂ ಒಂದು ದಾರಿ ಮಾಡ್ತೀನಿ, ನೀನು ಮಾತ್ರ ಪ್ರೆಸಿಡೆಂಟ್ ಪೋಸ್ಟಿಂದ ಕೆಳಗಡೆ ಇಳಿಯೋದು ಬೇಡ ಅಂತ ಹೇಳ್ಬಿಟ್ಟು ವಂಶಿ ಅವರು ಹೇಳ್ತಾರೆ. ಹಾಗಾದರೆ ಹೇಗೆ ಮಾಡೋದು, ಅಮ್ಮ ಅವ್ರಿಗೆ ಮನೆ ವಾಪಸ್ ಬಿಡಿಸ್ಕೊಡ್ಬೇಕು, ಅದು ನಮ್ಮಪ್ಪ ನಮ್ಮ ಕನಸಿನ ಮನೆ, ನಾವೆಲ್ಲ ಜೀವಿಸಿದಂಥ ಮನೆ, ಅಪ್ಪ ಪ್ರೀತಿಯಿಂದ ಕಟ್ಟಿದಂಥ ಮನೆ ಅಂತ ಸ್ವಾತಿ ಹೇಳಿದಾಗ ಸರಿ ಆಯಿತು ನಿಮ್ಮ ಕುಟುಂಬದನ್ನ ಈಗ ಏನು ಹೇಳಕ್ಕೆ ಬಿಡಬೇಡ, ನನಗೆ ಗೊತ್ತು ನೀವು ಎಷ್ಟು ಎಮೋಷ್ನಲ್ ಅಂತ, ಹಂಗಂತ ನೀನು ಹೋಗಿ ಆ ಪ್ರೆಸಿಡೆಂಟ್ ಪೋಸ್ಟ್ನ ಅವ್ನು ಬಿಟ್ಕೊಟ್ಟಿದ ತಕ್ಷಣ ಅವ್ನು ನಿನಗೆ ಕೀ ಕೊಟ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ಯಾ, ಅವ್ನು ಎಂಥ ಗುಳ್ಳೆನರಿ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ವಂಶಿ ಅವರು ಬೈತಾರೆ. ಈಗೇನು ಮಾಡೋದು ವಂಶಿ ಅವರು ಅಂದಾಗ ನಿನ್ಗೆ ಯಾಕೆ ನೀನು ಅವ್ನಿಗೆ ಕೀ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ, ಪ್ರೆಸಿಡೆಂಟ್ ಪೋಸ್ಟ್ ಬಿಟ್ಕೊಟ್ರೆ ಅವನು ನಿನಗೆ ಕೀ ಕೊಡೋದು, ಸೊ ಅದಕ್ಕಿಂತ ಮುಂಚೆನೇ ನಾವೇ ಕೀ ತೊಗೊಂಬಿಟ್ರೆ ಪ್ಲ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟು ವಂಶಿ ಹೇಳ್ತಾರೆ. ವಂಶಿ ಮತ್ತು ಸ್ವಾತಿ ಇಬ್ಬರು ಸೇರಿ ಇವಾಗ ಪಶುಪತಿ ಹತ್ರ ಇರೋ ಕೀಸ್ ತಗೋಬೇಕು, ಅದು ಹೆಂಗೆ ತಗೋತಾರೆ ಹೇಗೆ ತಗೋತಾರೆ ಅನ್ನೋದು ವಂಶಿ ಮುಂದೆ ಪ್ಲ್ಯಾನ್ ಹೇಳ್ತಾರೆ. ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಈ ಜೋಡಿ ಇಷ್ಟ ಆದರೆ ನಿಮಗೆ ದಯವಿಟ್ಟು ಈ ಜೋಡಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.